ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು ಸ್ನೇಹಿತರೆ, ಎಲ್ಲ ನನ್ನ ವೀಕ್ಷಕರಿಗೂ ಆಲ್ರೆಡಿ ಟೈಟಲ್ಲು ತಮ್ಮನೆಲ್ಲ ನೋಡಿ ಅರ್ಥ ಆಗಿರುತ್ತೆ ನಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ಇವತ್ತು ಆನೇಕಲ್ ಬಾಲರಾಜ್ ಅವರ ಅವರ ಮಗನಾದ ಆನೇಕಲ್ ಬಾಲರಾಜ್ ಅವರ ಮಗನಾದ ಗಣಪ ಖ್ಯಾತಿಯ ಕರಿಯಾಟು ಕೆಂಪ ಸಿನಿಮಾಗಳ ನಟ ಸಂತೋಷ್ ಅವರು ಇವತ್ತು ಬೆಳಗ್ಗೆ 10 ಗಂಟೆಗೆ ವಿಧಿವಶರಾಗಿರುತ್ತಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಈ ಲೋಕವನ್ನು ತ್ಯಜಿಸಿರುತ್ತಾರೆ. ನೋಡಿ, ಅವ್ರ ಗಣಪ ಮೂವಿ ಬಂದ ಟೈಮಲ್ಲಿ ನಾವೆಲ್ಲರೂ ಅಂದ್ಕೊಂಡಿದ್ವಿ ದೊಡ್ಡ ಸ್ಟಾರ್ ಆಗ್ತಾರೆ, ದೊಡ್ಡ ಸ್ಟಾರ್ ಆಗೇ ಆಗ್ತಾರೆ. ಆ ಥರ ಮೂವಿ ಆ್ಯಕ್ಟಿಂಗು, ಆ ಮೂವಿ ರಿಚ್ಚು, ಸಾಂಗ್ಸು ಸಖತ್ತಾಗೆಲ್ಲ ಬಂದಿತ್ತು. ಆ ಟೈಮಲ್ಲಿ ನಾವೆಲ್ಲರೂ ಸಂತೋಷದಿಂದ ಮೂವಿ ನೋಡಿದ್ವಿ. ಸಂತೋಷ ಹೆಸರು ಕೂಡ ಇದೆ, ಸಂತೋಷದಿಂದ ಮೂವಿ ನೋಡಿದ್ವಿ. ಅವತ್ತೆಲ್ಲರೂ ಅನ್ಕೊಂಡಿದ್ವಿ ದೊಡ್ಡ ನಟ ಆಗ್ತಾರೆ ಇವರು ಅಂತ ಅನ್ಕೊಂಡಿದ್ದೆ. ನಾನಂತರೂ ಅನ್ಕೊಂಡಿದ್ದೆ, ಯಾರು ಯಾವ ಥರ ಅನ್ಕೊಂಡಿದ್ದಾರೆ ಗೊತ್ತಿಲ್ಲ, ಅನ್ಕೊಂಡಿದ್ದೆ. ಬಟ್ ಆದರೆ ಏನು ಮಾಡೋದು, ನಾವು ಅನ್ಕೊಂಡಿದ್ದೆ ಬೇರೆ ಇದ್ರು, ವಿಧಿಯ ಆಟನ ಬೇರೆ ಇರ್ತೈತೆ ಅನ್ನೋಂಗ ದೇವರು ಅವ್ರ ಆಟ ತೋರಿಸಿ ಅವರು ಇವತ್ತು ನಮಗೆಲ್ಲ ಬಿಟ್ಟು ಈ ಲೋಕ ಅಂತ ಹೇಳಿರ್ತಾರೆ. ಅವರಿಗೆ ಜಾಂಡಿಸ್ ಆಗಿತ್ತಂತೆ ಸ್ನೇಹಿತರೆ. ನನಗೆ ಗೊತ್ತಿರೋಷ್ಟು ಮಾಹಿತಿನ ಪೂರ್ತಿಯಾಗಿ ತಿಳಿಸ್ತೀನಿ, ಬನ್ನಿ ಸ್ನೇಹಿತರೆ. ಆನೇಕಲ್ ಬಾಲರಾಜ್ ಅವರ ಪುತ್ರ ಅವರು ಸಂತೋಷ್ ಬಾಲರಾಜ್ ಅಂತ. ಅವರು ಇವತ್ತು ಬೆಳಗ್ಗೆ ಮಾರ್ನಿಂಗ್ 10 ಗಂಟೆಗೆ 5ನೇ ತಾರೀಕು ಆಗಸ್ಟ್ 5ನೇ ತಾರೀಕು 2025 ಆಗಸ್ಟ್ 5 2025 ಇವತ್ತು ಮಾರ್ನಿಂಗ್ 10 ಗಂಟೆಗೆ ವಿಧಿವಶರಾಗಿರ್ತಾರೆ. ಅವರು ಆಲ್ರೆಡಿ ಒಂದು ಭಾಳ ತಿಂಗಳಂಗಟ್ಲೆಯಿಂದ ಅವರು ಆರಾಮಿದ್ದಿಲ್ಲ ಸ್ನೇಹಿತರೆ. ನೀವೆಲ್ಲರೂ ನೋಡಿರ್ತೀರಿ, ಅವರಿಗೆ ನ್ಯೂಸ್ ಚಾನಲ್ ಒಳಗಡೆ ಎಲ್ಲ ಆಲ್ರೆಡಿ ಹೇಳಿದ್ರು ಅವ್ರ ಬಗ್ಗೆ, ಆರಾಮಿಲ್ಲ, ಗಂಭೀರ ಐತಿ ಸ್ಥಿತಿ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಯಾರ ಅಂತೇಳಿ. ಅವ್ರಿಗೆ ಏನಂದ್ರೆ ಸ್ನೇಹಿತರೆ, ಅವರಿಗೆ ಜಾಂಡಿಸ್ ಆಗಿತ್ತಂತೆ ಸ್ನೇಹಿತರೆ. ಜಾಂಡಿಸ್ಗೆ ಅವರು ಚಿಕಿತ್ಸೆ ಪಡಿತಿದ್ರಂತೆ. ಆದರೆ ಮೊನ್ನೆ ಅಷ್ಟೇ ಅವರ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿತ್ತು. ಕುಮಾರಸ್ವಾಮಿ ಲೇಔಟ್ ಅಲ್ಲಿರುವ ಸಾಗರ್ ಅಪೋಲೋ ಆಸ್ಪತ್ರೆಗೆ ಅವರಿಗೆ ಅಡ್ಮಿಟ್ ಮಾಡಿದ್ರಂತೆ ಸ್ನೇಹಿತರೆ. ಕುಮಾರಸ್ವಾಮಿ ಲೇಔಟ್ ಅಲ್ಲಿರುವ ಸಾಗರ್ ಅಪೋಲೋ ಆಸ್ಪತ್ರೆಗೆ ಅವರಿಗೆ ಅಡ್ಮಿಟ್ ಮಾಡಿದ್ರಂತೆ. ಆದರೆ ಏನು ಮಾಡೋದು, ಚಿಕಿತ್ಸೆ ಫಲಕಾರಿಯಾಗದೆ ಸಂತೋಷ್ ಬಾಲರಾಜ್ ಅವರು ಮಂಗಳವಾರ ಬೆಳಗ್ಗೆ 10 ಗಂಟೆ ಅಂದರೆ 2025 ಆಗಸ್ಟ್ 5ನೇ ತಾರೀಕು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಅವರು ವಿಧಿವಶರಾಗಿರುತ್ತಾರೆ ಸ್ನೇಹಿತರೆ. ಯಾವ ಥರ ವ್ಯಕ್ತಿ ಅಂದರೆ ಸ್ನೇಹಿತರೆ, ತುಂಬ ಸ್ನೇಹಿತರೆ, ಗಣಪ, ಕರಿಯಾಟು, ಕೆಂಪ, ಬರ್ಕಿ ಚಿತ್ರಗಳಲ್ಲಿ ನಟಿಸಿದ್ರು ಅವರು ಸಂತೋಷ್ ಅವರು. ಇನ್ನೂ ಅವ್ರದ್ದು ಹೊಸದು ಆ್ಯಕ್ಚುಲಿ ಒಂದು ಸಿನಿಮಾ ಅವ್ರಿಗೆ ಆ್ಯಕ್ಟ್ ಮಾಡ್ತಾ ಇದ್ರಂತ ಸ್ನೇಹಿತರೆ. ಯಾವುದಂದ್ರೆ ಸತ್ಯ ಅಂತ ಮೂವಿಯವರಲ್ಲಿ ಪಾಪ ಆ್ಯಕ್ಟಿಂಗ್ ನಡೀತಾ ಇತ್ತಂತೆ. ಆ್ಯಕ್ಟಿಂಗ್ ನಡೀತಿರೋ ಟೈಮಲ್ಲಿ ಅವರಿಗೆ ಅನಾರೋಗ್ಯ ಪರಿಸ್ಥಿತಿ ಕಂಡು ಬಂದೈತಿ. ಸೊ ಸದ್ಯಕ್ಕೆ ಶೂಟಿಂಗ್ ಅಲ್ಲಿಗೆ ನಿಂದಿರಿಸಿ, ಐ ಥಿಂಕ್ ಆಗಿರ್ಬೋದು ಸ್ನೇಹಿತರೆ, ಶೂಟಿಂಗ್ ಸ್ವಲ್ಪ ಜಾಸ್ತಿನೇ ಆಗಿರ್ಬೋದು. ಸೊ ಅಲ್ಲಿಗೆ ಶೂಟಿಂಗ್ ನಿಂದಿರಿಸಿ ಅವ್ರನ್ನ ಅಡ್ಮಿಟ್ ಮಾಡಿದ್ರು ಜಾಂಡಿಸ್ ಬಂದಿರೋದ್ರಿಂದ. ಅವ್ರ ಸತ್ಯ ಮೂವಿ ಇನ್ನೂ ರಿಲೀಸ್ ಆಗ್ಬೇಕಾಗಿತ್ತಂತೆ. ನೋಡಿ ಯಾವ ಥರ ಅಂದರೆ ದೇವರಾಟ. ಅವ್ರಿಗೆ ಗೊತ್ತಿಲ್ಲ ಯಾರು ಯಾವಾಗ ಏನು ಹಾಕಿವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಮ್ಮ ಕೆಲಸನ ಮಾಡ್ತಿರ್ತೀವಿ, ಬಟ್ ವಿಧಿ ಕೆಲಸನ ಬೇರೆ ಇರ್ತೈತಿ, ವಿಧಿದು ಕೆಲಸ ಬೇರೆ ಇರುತ್ತೆ. ಆದರೆ ನಮ್ಮ ಕೆಲಸ ನಾವು ಮಾಡ್ತಿರ್ತೀವಿ. ನೋಡಿ ಸ್ನೇಹಿತರೆ, ಒಬ್ಬ ಚಿತ್ರನಟ ಸತ್ಯ ಮೂವಿಯಲ್ಲಿ ಇನ್ನೂ ಆ್ಯಕ್ಟಿಂಗ್ ಮಾಡ್ತಾ ಇದ್ರಂತೆ. ಎಲ್ಲರ ಜೊತೆ ಸ್ನೇಹ ಸಮಯದಿಂದ ವ್ಯಕ್ತಿತ್ವ ಹೊಂದಿದವರು ಅಂತ ಸಂತೋಷ್ ಅವರು. ಒಂದು ಯಾವುದು ಕಪ್ಪು ಚುಕ್ಕೆ ಇಲ್ಲ ಅವ್ರಿಗೆ, ಹೇಳ್ಬೇಕಂದ್ರೆ ಒಂದು ಕಪ್ಪು ಚುಕ್ಕೆ ಇಲ್ಲ. ಅವರು ನೋಡಿದ್ರೆ ಸ್ನೇಹಿತರೆ, ಯಾವ್ದಾದ್ರು ಅಪ್ಪಂದು ಯಾವ್ದಾದ್ರು ಕಂಟ್ರವರ್ಸಿಗಳನ್ನ ನೋಡಿದಾರೆ ನೀವು? ಕಂಟ್ರವರ್ಸಿಗಳಿಲ್ದಿರ ತಮ್ಮ ಪಾಡಿಗೆ ತಾವು ಮೂವಿ ಮಾಡ್ತಾ ಆರಾಮಾಗಿದ್ರು. ಆದರೆ ಜಾಂಡಿಸ್ ಅನ್ನೋ ಒಂದು ಮಹಾಮಾರಿ ಬಂದು ಅವ್ರನ್ನ ನಮ್ಮಿಂದ ಕಿತ್ಕೊಂಡ್ಬಿಡ್ತು ಸ್ನೇಹಿತರೆ, ಏನೂ ಮಾಡೋಕ್ಕಾಗಂಗಿಲ್ಲ ಸ್ನೇಹಿತರೆ. ಲಾಸ್ಟ್ 1.5 year ಬ್ಯಾಕ್ ಅವ್ರು ಬಾಲರಾಜ್ ಅವ್ರ ಸಮೇತ, ಅಂದರೆ ಬಾಲರಾಜ್ ಅಂದರೆ ಅವ್ರ ತಂದೆ, ಯಾರು ಸಂತೋಷ್ ಅವರ ತಂದೆ ಬಾಲರಾಜ್ ಅವರು ಕೇವಲ 1.5 ವರ್ಷದಿಂದ ಪಾಪ ತಂದೆಯನ್ನು ಕೂಡ ಕಳ್ಕೊಂಡಿದ್ರು. ಸಂಪೂರ್ಣ ಮನೆ ಜವಾಬ್ದಾರಿಯನ್ನು ಸಂತೋಷ್ ಬಾಲರಾಜ್ ಅವರೇ ಹೊತ್ಕೊಂಡಿದ್ರು ಸ್ನೇಹಿತರೆ. ಆದರೆ ಏನು ಮಾಡೋದು, ಪರಿಸ್ಥಿತಿ ವಿಧಿ ಕೈವಾಡ ಬೇರೆ ಆಗಿರೋದ್ರಿಂದ ಅವ್ರ ತಂದೆಯವ್ರ ಜಾಗಕ್ಕೆ ಇವರು ಕೂಡ ಹೋದರು. ವಯಸ್ಸಾಗಿತ್ತು ಸ್ನೇಹಿತರೆ, 38 ವಯಸ್ಸು. ಬಟ್ ಇನ್ನೂ ಮದುವೆ ಆಗಿದ್ದಿಲ್ಲ. ಬಟ್ ಮದುವೆ ಆಗೋ ಸಿದ್ಧತೆ ಕೂಡ ನಡೆಸಿದ್ರಂತೆ ಸ್ನೇಹಿತರೆ. ಮದುವೆ ಆಗೋ ಸಿದ್ಧತೆ ಕೂಡ ನಡೆದಿತ್ತಂತ. ಆದರೆ ಇನ್ನೂ ಮದುವೆ ಆಗಿದ್ದಿಲ್ಲ. 38 ವಯಸ್ಸಾದರೂ ಇದು ಮದುವೆ ಆಗಿದ್ದಿಲ್ಲ. ನೋಡ್ರಿ, ಯಾರು ಕೊಡಂಗಿಲ್ರಿ ಸ್ನೇಹಿತರೆ ರೈತರು ಅಂದ ತಕ್ಷಣ ಇಲ್ಲ, ಯಾವುದೋ ಕಂಪ್ನಿಯಾಗ ಕೆಲಸ ಮಾಡ್ತೀವಿ, ಹೆಣ್ಣು ಕೊಡಂಗಿಲ್ಲ, ಓನ್ಲಿ ಗೌರ್ಮೆಂಟ್ ಜಾಬ್ ಬೇಕು, ತಂದೆ ತಾಯಿ ಆಸ್ತಿ ಮಾಡಿಟ್ಟಿರ್ಬೇಕು, ಆ ಥರ ಇದ್ರಷ್ಟೇ ಹೆಣ್ಣು. ನಾವೀಗ ಏನೂ ಇಲ್ಲ, ನಾವು 0ಇಂದನೇ ಎಲ್ಲ ಮಾಡಿಕೊಂಡು ಸೆಟ್ಲ್ ಆಗಿ ಮದುವೆ ಆಗ್ಬೇಕಂದ್ರೆ 40 ಆಗುತ್ತೆ, ಏನೂ ಮಾಡೋಕ್ಕೆ ಬರಂಗಿಲ್ಲ ರೀ. ಪಾಪ ಅವರು ಹೆಂಗೋ ಮಾಡಿ ಒಂದು ಲೆಕ್ಕಕ್ಕೆ ಜೀವನದಾಗ ಬಂದಿದ್ರು. ಬಟ್ ಜೀವನನೇ ಲೆಕ್ಕ ಬಿಟ್ಟು ಹೋಗ್ಬಿಡ್ತು.
ಅವ್ರ ಲೆಕ್ಕಕ್ಕೆ ಜೀವನದಾಗ ಬಂದಿದ್ರು, ಆದ್ರೆ ಏನ್ ಮಾಡೋದು, ಜೀವನನೇ ಲೆಕ್ಕ ಬಿಟ್ಟು ಹೋಗ್ಬಿಡ್ತು. ಆ ತರ ಪರಿಸ್ಥಿತಿ ಆಗ್ಬಿಡ್ತು. ನಿಜ ಅನಿಸುತ್ತಲ್ಲ ನೋಡ್ರಿ. ನಮಗ ಈಗ ಆಕ್ಚುಲಿ ನಮ್ಮ ಡಿಗ್ರಿ ಮುಗಿಬೇಕು, ಮನುಷ್ಯನ್ ಡಿಗ್ರಿ ಮುಗಿಬೇಕಂದ್ರೆ 21 ವಯಸ್ಸು ಬೇಕು. ಡಿಗ್ರಿ ಮುಗಿದ್ಮ್ಯಾಗಂತ್ರ ಯಾರು ನೌಕರಿ ಕೊಡಂಗಿಲ್ರಿ, ಯಾವುದೋ ಕೆಲಸ ಸಿಗಂಗಿಲ್ಲ. ಡಿಗ್ರಿ ಮುಗಿದಿಂದ ನಾವು ಯಾವುದೋ ಒಂದು ಕೋರ್ಸ್ ಮಾಡ್ಕೋಬೇಕಂದ್ರೆ ಒಂದು 2 ಇಯರ್ಸ್ ಬೇಕು, ಇಲ್ಲ ಒಂದು MBA ಮಾಡ್ಕೋಬೇಕು, ಒಂದು MCOM ಮಾಡ್ಕೋಬೇಕು, ಒಂದು LLB ಮಾಡ್ಕೋಬೇಕು, ಯಾವುದೇ ಒಂದು ಕೋರ್ಸ್ ಮಾಡ್ಕೋಬೇಕು. ಇಂಜಿನಿಯರ್ಗಳು MTech ಮಾಡ್ಕೋಬೇಕು. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರೆ ಬೇಕ್ರಿ ಒಂದು 25-26 ವಯಸ್ಸು ಬೇಕು. 25-26 ವಯಸ್ಸಾಗಿಂದ ಎಲ್ಲಿ 25-26 ವಯಸ್ಸಾಗಿಂದ ಕೆಲಸ ತಲೆನ ಕೂದಲೆಲ್ಲ ಉದುರಿ ಬಿಟ್ಟಿರ್ತಾವೆ ಅಷ್ಟೊತ್ತಿಗೆ. ಮತ್ತೆ ಒಳ್ಳೆ ಅವಾಗಿಂದ ನಾವು ನಾವು ಬಿಜಿ ಆಗ್ಬಿಡ್ತೀವಿ. ಕೆಲಸದಾಗ ಬಿಜಿ ಆಗಿ ಕೆಲಸ ಮಾಡಿ ಸ್ವಲ್ಪ ಆಸ್ತಿ ಮಾಡ್ಬೇಕಂದ್ರೆ 35 ವಯಸ್ಸು ಬೇಕ್ರಿ, 10 ವರ್ಷ ಬೇಕು. ನೀ 10 ಲಕ್ಷ ರೂಪಾಯಿ ಪಗಾರ ತೊಗೊಂಡ್ರು 1 ವರ್ಷಕ್ಕೆ 10 ವರ್ಷ ಬೇಕು. ಬೆಂಗಳೂರೊಳಗಂತ ಅಲ್ಲಿ ಮನೆ ಕಟ್ಟಿಸ್ಬೇಕಂದ್ರೆ ಆಗತ್ತೇನ್ರಿ? ಎಲ್ಲ ಯಾವುದೋ ಒಂದು ಅಪಾರ್ಟ್ಮೆಂಟ್ ಹಿಡಿತಾರಂದ್ರೆ 50-60 ಲಕ್ಷ ರೂಪಾಯಿ ಬೇಕು ಅಂತ ಪರಿಸ್ಥಿತಿ. ಇರ್ಲಿ ಬಿಡಿ ಸ್ನೇಹಿತರೆ, ನಾ ಬೇರೆ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ರಿ. ಪಾಪ 38 ವಯಸ್ಸು ಅಂತ ನೋಡಿ ಸ್ನೇಹಿತರೆ. ಟೋಟಲ್ ಆಗಿ ಅವ್ರ ಮನೆಯಾಗಿರ್ರಿ ಇದು ಒಬ್ಬ ತಂಗಿ ಹಾಗೂ ತಾಯಿ ಅಷ್ಟೇ. ಇವಾಗ ತಂಗಿ ಹಾಗೂ ಅವ್ರ ತಂಗಿಯವರು ತಾಯಿಯವ್ರ ಅಪ್ಪಾಜಿನೂ ಲಾಸ್ಟ್ 1.5 years ಬ್ಯಾಕ್ ಅವ್ರ ಅಪ್ಪಾಜಿನೂ ತೀರ್ಕೊಂಡ್ರಂತೆ. ಇವತ್ತು ಪಾಪ ಅವರು ತೀರ್ಕೊಂಡ್ರು. ಸದ್ಯಕ್ಕೆ ಮನೇಲಿ ಇರೋದು ಅವ್ರ ತಂದೆ, ಅವರ ತಾಯಿ ಮತ್ತು ಅವ್ರ ತಂಗಿ. ಆದಷ್ಟು ದೇವರು ಅವರಿಬ್ಬರಿಗಾದ್ರೂ ಆಯುಷ್ ಕೊಟ್ಟು ಅವ್ರ ಜೀವನ ಸುಖಕರವಾಗಿ ನಡೆಯೋ ಥರ ಆಶೀರ್ವಾದ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀನಿ ಸ್ನೇಹಿತರೆ. ಇಷ್ಟೇ ಸ್ನೇಹಿತರೆ, ನನಗೆ ಗೊತ್ತಿರೋ ಮಾಹಿತಿ ತಿಳಿಸಿದ್ದೀನಿ, ಸ್ವಲ್ಪ ಬೇರೆ ಮಾತಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಸ್ನೇಹಿತರೆ.